ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಳು ಪ್ರವರ್ಧಮಾನಕ್ಕೆ ಬಂದಿತ್ತು. ಹಂಪೆಯ ಕಲ್ಲು ಕಲ್ಲಿನಲ್ಲಿ ಕರ್ನಾಟಕ ಶಿಲ್ಪಕಲೆ, ಚಿತ್ರಕಲೆಗಳು ತಲೆ ಎತ್ತಿದವು. ತುಂಗಭದ್ರಾ ನದಿಯ ದಂಡೆಯ ಉದ್ದಕ್ಕೂ ಚಾಚಿ ಹರಡಿರುವ ಹಂಪೆಯಲ್ಲಿ ವಿರೂಪಾಕ್ಷ ದೇವಾಲಯ, ಮಹಾನವಮಿ ದಿಬ್ಬ, ಕಲ್ಲಿನ ರಥ, ಕಡಲೆಕಾಯಿ ಗಣಪತಿ ಮೊದಲಾದ ಆಕರ್ಷಕ ದೇಗುಲಗಳು ನಿರ್ಮಾಣವಾದವು. ಕರ್ನಾಟಕ ಸಂಗೀತ, ಶಾಸ್ತ್ರೀಯ ನೃತ್ಯ, ವಾದ್ಯ ಸಂಗೀತ, ಚಿತ್ರಕಲೆ ಮೊದಲಾದ ಅನೇಕ ಲಲಿತ ಕಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ದೊರೆತಿತ್ತು. ಅಂದಿನ ಹಂಪೆಯ ವೈಭವವನ್ನು ನೃತ್ಯದ ಮೂಲಕ ಕಣ್ತುಂಬಿಕೊಳ್ಳೋಣ.
ಕಾರ್ಯಕ್ರಮವನ್ನು ತಮ್ಮ ನೃತ್ಯದ ಮೂಲಕ ಸಾದರಪಡಿಸಿದ ಶ್ರೀಮತಿ ಛಾಯಾ ಹಾಗೂ ತಂಡದವರಿಗೆ ಧನ್ಯವಾದಗಳು.